ಧಾರ್ಮಿಕ ಸತ್ಸಂಗ, ಧರ್ಮ ಬೋಧನೆ ಇಲ್ಲ. ಇದೇನು ಮೀಟಿಂಗ್ ಅಲ್ಲ, ಸಮಾಲೋಚನೆ ದರ್ಶನ ಇಲ್ಲ. ಅದು ಏನು ಕೋರ್ಟ್ ಆರ್ಡರ್ ಇದ್ರೆ ನಾವು ಹೊರಗೋಗ್ಬೇಕು. ಇಲ್ಲಿ ಹಿಡಿತಾರೆ ನೋಡ್ರಿ. ಇಲ್ಲ ನಾವು ನೋಡ್ಬೇಕಾಗಿದೆ. ಇಲ್ಲ ನೋಡು, ಕೋರ್ಟ್ ಆರ್ಡರ್ ನೋಡ್ಬೇಕು. ಕೋರ್ಟ್ ಆರ್ಡರ್ ಇಲ್ಲ. ನೀವು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ ದಾವಣಗೆರೆ, ಜಿಲ್ಲಾಡಳಿತ ಭವನ, ಫ್ಲಾಟ್ ನಂಬರ್ /34/2627, ದಿನಾಂಕ 4/5/2026. ವಿಷಯ: ಹರಿಹರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ಶ್ರೀ ಪಂಚಮಸಾಲಿ ಮಠದ ಆವರಣದಲ್ಲಿ ಸಭೆ ಸಮಾರಂಭ ಅಥವಾ ದಿನಾಂಕ 27/4/2026 ಹರಿಹರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ಶ್ರೀ ಪಂಚಮಸಾಲಿ ಮಠದಲ್ಲಿ ಮಠದ ಟ್ರಸ್ಟಿಗಳು ಮತ್ತು ಮಠದ ಶ್ರೀ ವಚನಾನಂದ ಸ್ವಾಮೀಜಿಯವರು ಹಾಗೂ ಅವರ ಬೆಂಬಲಿಗರು ನಡೆಸಿದ ಎಲ್ಲ ಸಭೆಗಳು ಹಾಗೂ ಪತ್ರಿಕಾಗೋಷ್ಠಿಯನ್ನು ಅವಲೋಕಿಸಿದಾಗ ಮಠದಲ್ಲಿ ಉದ್ರೇಕಿತ ಹೇಳಿಕೆಗಳನ್ನು, ಭಾಷಣಗಳನ್ನು ಮಾಡುವ ಮೂಲಕ ಸಾಮಾಜಿಕ ಜಾಲತಾಣಗಳ ಬಿತ್ತರ ಮಾಡಿರುವುದರಿಂದ ಸಮಾಜದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆಯಾಗಿ ಸಾರ್ವಜನಿಕ ಆಸ್ತಿ ಪ್ರಾಣ ಹಾನಿ ಮತ್ತು ಮಠದ ಆಸ್ತಿಗೆ ನಷ್ಟವಾಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡುಬಂದಿರುವ ಪ್ರಯುಕ್ತ ಸಮಾಜದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಮಠದಲ್ಲಿ ಹಾಗೂ ಮಠದ ಆವರಣದಲ್ಲಿ ಯಾವುದೇ ರೀತಿಯ ಸಭೆ ಸಮಾರಂಭಗಳನ್ನು ಹಾಗೂ ಯಾವುದೇ ರೀತಿಯ ಪತ್ರಿಕಾಗೋಷ್ಠಿಗಳನ್ನು ನಡೆಸದಂತೆ ಹಾಗೂ ಇಂದಿನಿಂದ ಶ್ರೀಮಠದ ವಿವಾದ ನಿಟ್ಟಿನಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸುವ ಅವಶ್ಯಕತೆ ಕಂಡುಬಂದಿರುವುದರಿಂದ ಈ ಕೆಳಕಂಡ ಆದೇಶಿಸಿದೆ. ಆದೇಶ: ಭಾರತೀಯ ಆಡಳಿತ ಸೇವೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿ ದಾವಣಗೆರೆ ಜಿಲ್ಲೆಯ 63 ಅನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಹಿತದೃಷ್ಟಿಯಿಂದ ಹಾಗೂ ಶಾಂತಿಯನ್ನು ಮುಂದುವರಿಸುವ ಸಲುವಾಗಿ ಹರಿಹರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ಶ್ರೀ ಪಂಚಮಸಾಲಿ ನಮಗೆ ಅಗತ್ಯ ಕ್ರಮಕ್ಕಾಗಿ ಅಂತ ನಮಗೆ ಕಳಿಸಿದ್ದಾರೆ. ಧಾರ್ಮಿಕ ಅಂದ್ರೆ ಏನದು? ಧಾರ್ಮಿಕ ಅಂದ್ರೆ ಏನು ಬರ್ತದೆ? ಧರ್ಮ ಇದಕ್ಕೆ ಧರ್ಮಪೀಠ ಅಂತ. ಈ ನಾವು ಕುತ್ಕೊಳ್ಳುವಂಥ ಸ್ಥಳಕ್ಕೆ ಅದೇ ಮತ್ತೆ ಇವರಿಗೆ ಧಾರ್ಮಿಕ ಬೋಧನೆಗಳನ್ನ ಮಾಡಬೇಕು. ಬೋಧನೆ ಅಂತಂದ್ರೆ ಇವ್ರಿಗೆ ನಮ್ಮದು ಬಸವ ತತ್ವ, ಲಿಂಗಾಯತ ಪರಂಪರೆ ಉಳ್ಳ ಪೀಠ. ಇವರಿಗೆ ಸಂಸ್ಕಾರವನ್ನು ಕೊಡಬೇಕು, ಸಂಸ್ಕೃತಿಯನ್ನು ಕಲಿಸ್ಬೇಕು, ಅಷ್ಟಾವರಣ ಬಗ್ಗೆ. ಎಸ್ ಇವರು ಕೂಡ ನಮ್ಮ ಚರ್ಚೆ ಅಮ್ಮ, ನೀವು ಪಾಲನೆ ಮಾಡೋದು, ನಾವು ಪಾಲಿಸೋದು. ಅಮ್ಮ, ತಾವು ಪಾಲನೆ ಮಾಡೋರು, ನಾವು ಪಾಲಿಸೋದು. ನಾವು ಅದನ್ನು ವೈಲೇಟ್ ಮಾಡಿದ್ರೆ ನಮ್ಮನ್ನ ಅರೆಸ್ಟ್ ಮಾಡೋದು ನಾವು ಅರೆಸ್ಟ್ ಹಾಕೋ ರೆಡಿ ಇದ್ದೀವಿ. ಆದರೆ ಗುರುಗಳು ಇದನ್ನು ತಗೋಬೇಕು. ಎಲ್ಲಿ ಉತ್ತರ ಕೊಡಬೇಕು ಅಂದ್ರೆ ಅವ್ರಿಗೆ ಕೊಡಬೇಕು. ಆಮೇಲೆ ನಮ್ಮಲ್ಲಿ ಒಬ್ಬರಿಗೆ ಇದು ಮಾಡಿದ್ದಾರೆ, ಯಾರು ನಮ್ಮ ಪರವಾಗಿ ಪರಮೇಶ್ವರದವರು, ಅವ್ರು ಉತ್ತರ ಕೊಡಬೇಕು. ಅವ್ರು ಕೊಟ್ಟಂದ್ರೆ ನಾವು ಆ್ಯಕ್ಷನ್ ಮಾಡಿ ನಡ್ಕೋತೀವಿ. ಈಗ ನಮ್ಗೆ ಗೊತ್ತಿರಲಿಲ್ಲ, ಈಗ ಅಧಿಕೃತವಾಗಿ ಕೊಟ್ಟದಕ್ಕೆ ನಾವು ಓದಿದ್ದೇವೆ. ಕೊಡಬೇಡಿ ಅಲ್ಲ, ಸ್ವೀಕರಿಸಿದೆ, ಧನ್ಯವಾದಗಳು. ನಿಮ್ಮ ಸೀಲ್ಗೆಲ್ಲಿದ್ರು ಹಾಕ್ತಾರೆ. ಅದು ಆದೇಶ ಯಾರು ಮಾಡಿದ್ರೆ ಅವ್ರಿಗೆ ಉತ್ತರ ಕೊಡೋದು. ಅವ್ರಿಗೆ ಉತ್ತರ ಕೊಡಬೇಕು, ಇವರಲ್ಲ. ಈ ಮೇಡಮ್ ಅವ್ರಿಗೆಲ್ಲ ನಾವು ಈಗ ಸಾಧನ ಆಸ್ತಿ ಮಾಡಲ್ಲ, ಏನು ಧಕ್ಕೆ ಆಗ್ದಂಗೆ ನೋಡ್ಕೊಂತೀವಿ ಅನ್ನೋ ಬರವಣಿಗೆ ಕೊಡ್ತೀವಿ ಅಷ್ಟೇ. ಏನು ನಮ್ಮ ಪೀಠಕ್ಕೆ ನಾವೇ ಧಕ್ಕೆ ಮಾಡೋಣ, ಅದನ್ನು ಅವ್ರು ಕೊಡಬೇಕು. ಯಾರು ಇವ್ರಿಗೆ ಅಂತ ಅಡ್ರೆಸ್ ಮಾಡ್ಯಾರ. ಏನು ಕೊಡ್ತಾರ, ಜ್ಯೋತಿ ಪ್ರಕಾಶ್ ಏನು ಕೊಡ್ತಾರ ನಮ್ಗೆ ಗೊತ್ತಿಲ್ಲ. ಅವ್ರು ಬೇಡ ನಮಗೆ. ಅವ್ರ ಆನ್ಸರ್ ಏನಾರ ಕೊಡ್ಬೇಡಿ. ಅವ್ರು ತಪ್ಪು ಹೋಗ್ಯಾರು, ಒಗ್ಸರ್ ಅವರು ಹೋಗ್ಯಾರ, ಇವರು ನಾವು ಹೋಗೋರು, ನಾವು ರೆಡಿ ಆಗೋಣ. ಅದಕ್ಕೆ ಯಾರು ನಾವೊಬ್ಬರು ಮಾಡಿದ್ವಿ, ಯಾರನ್ನ ಪರಮೇಶ್ವರ ಗೌಡ್ರು. ಅವರು ಮೊದಲು ಅವ್ರ ಮಗದ ಮೇಲೆ